ಬಿಜೆಪಿ ರಾಷ್ಟ್ರೀಯ ಘಟಕ ಪುನರಚನೆಯನ್ನ ಮಾಡಿದ್ದಾರೆ ನಿತಿನ್ ನಬೀನ್. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ಅವರು ಪುನರಚನೆಯನ್ನ ಮಾಡಿದ್ದಾರೆ. ರಾಷ್ಟ್ರೀಯ ಬಿಜೆಪಿಗೆ 13 ಉಪಾಧ್ಯಕ್ಷರ ಘೋಷಣೆಯಾಗಿದೆ. ನಿತಿನ್ ನಬೀನ್ ಅವರಿಂದ 13 ಉಪಾಧ್ಯಕ್ಷರ ಘೋಷಣೆ ಮಾಡಲಾಗಿದೆ. ಈ 13 ಮಂದಿಯ ಪೈಕಿ ಕರ್ನಾಟಕದ ಪ್ರೊಫೆಸರ್ ಎಸ್ ನಾಗರಾಜ್ ಅವರು ಕೂಡ ಒಬ್ರು. ರಾಜ್ಯಸಭಾ ಸದಸ್ಯರು ಕೂಡ ಹೌದು. ಪ್ರೊಫೆಸರ್ ಎಂ ನಾಗರಾಜ್ ಅವರನ್ನ ಒಬ್ಬರನ್ನಾಗಿ ನೇಮಕ ಮಾಡಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ನಾಗರಾಜ್ ಅವರನ್ನ ನೇಮಕ ಮಾಡಿದ್ದಾರೆ ನಿತಿನ್ ನಬೀನ್. ಹಾಗೆ ವಸುಂಧರಾ ರಾಜೆ ಇರ್ತಾರೆ. ರಾಮ್ ಮಾಧವ್, ಡಿ ಪುರಂದರೇಶ್ವರಿ, ಮನ್ಪ್ರೀತ್ ಸಿಂಗ್ ಸೇರಿ 13 ಉಪಾಧ್ಯಕ್ಷರ ಘೋಷಣೆಯನ್ನ ಮಾಡಲಾಗಿದೆ. ಬಿಜೆಪಿ ರಾಷ್ಟ್ರೀಯ ಘಟಕ ಪುನರ್ರಚನೆಯಾಗಿದೆ. 13 ಮಂದಿ ಉಪಾಧ್ಯಕ್ಷರ ಘೋಷಣೆಯಾಗಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಕರ್ನಾಟಕದ ಪ್ರೊಫೆಸರ್ ಎಸ್ ನಾಗರಾಜ್ ಅವರು ಆಯ್ಕೆಯಾಗಿದ್ದಾರೆ. 13 ಜನರ ಪೈಕಿ ಇವರು ಕೂಡ ಒಬ್ಬರು. ಬಿಜೆಪಿ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ನಾಗರಾಜ್ ನೇಮಕಗೊಂಡಿದ್ದಾರೆ. ಅದರ ಜೊತೆಗೆ ಬೇರೆ ಬೇರೆ ರಾಜ್ಯಗಳಿಂದ ಬಹುಶಃ ಹೀಗೆ ಗಮನಿಸ್ತಾ ಹೋದ್ರೆ ಒಂದೊಂದು ರಾಜ್ಯದಿಂದ ಒಬ್ಬೊಬ್ಬರನ್ನ ಆಯ್ಕೆ ಮಾಡಿಕೊಂಡಾಗಿದೆ. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿ ನೋಡೋದಾದ್ರೆ ನಾವು ಶ್ರೀ ವಿನೋದ್ ತಾವಡೆ ಇದ್ದಾರೆ ಮಹಾರಾಷ್ಟ್ರದವರು, ಹಾಗೆ ಶ್ರೀ ಸುನೀಲ್ ಬಸಾಲ್ ಇದ್ದಾರೆ ದೆಹಲಿ ಅವರು, ಮತ್ತೆ ಶ್ರೀ ಬಿಪ್ಲವ್ ಕುಮಾರ್ ದೇವ್ ಇದ್ದಾರೆ ತ್ರಿಪುರಾದಿಂದ, ಶ್ರೀಮತಿ ಸ್ಮೃತಿ ಇರಾನಿ ಉತ್ತರ ಪ್ರದೇಶದಿಂದ, ಹಾಗೆ ವಸುಂಧರಾ ರಾಜೆ ಸಿಂಧಿಯಾ ರಾಜಸ್ಥಾನದಿಂದ, ಹಾಗೆ ಶ್ರೀ ತೀರತ್ ಸಿಂಗ್ ರಾವತ್ ಉತ್ತರಾಖಂಡ್, ಶ್ರೀ ರಾಮ್ ಮಾಧವ್ ದೆಹಲಿ, ಶ್ರೀ ಬೈಜಯಂತ್ ಜೈ ಪಾಂಡಾ ಒಡಿಶಾದಿಂದ, ಶ್ರೀಮತಿ ಡಿ ಪುರಂದರೇಶ್ವರಿ ಆಂಧ್ರ ಪ್ರದೇಶ್, ಶ್ರೀಮತಿ ರೇಖಾ ವರ್ಮಾ ಉತ್ತರ ಪ್ರದೇಶ್, ಮತ್ತೆ ಗುಜರಾತ್ನಿಂದಲೂ ಕೂಡ ಇದ್ದಾರೆ. ಹಾಗೆ ಮಹಾರಾಷ್ಟ್ರದಿಂದಲೂ ಕೂಡ ಆಯ್ಕೆ ಮಾಡಿದ್ದಾರೆ. ಪಂಜಾಬಿಂದ ಆಯ್ಕೆ ಆಗಿದೆ. ಮಧ್ಯಪ್ರದೇಶದಿಂದ ಶ್ರೀಲಾಲ್ ಸಿಂಗ್ ಆರ್ಯ ಆಯ್ಕೆಯಾಗಿದ್ದಾರೆ. ಅದರ ಜೊತೆಗೆ ನಮಗೆ ಹೆಮ್ಮೆ ಅಂತ ಹೇಳಿದ್ರೆ ಕರ್ನಾಟಕದಿಂದಲೂ ಕೂಡ ಪ್ರೊಫೆಸರ್ ಎಸ್ ನಾಗರಾಜ್ ಅವರು ಒಂದು ಸ್ಥಾನ ಕೊಟ್ಟಿದ್ದಾರೆ. ಉಪಾಧ್ಯಕ್ಷರಾಗಿ ಅವರನ್ನ ಆಯ್ಕೆ ಮಾಡಿದ್ದಾರೆ. ಪ್ರೊಫೆಸರ್ ತಾರಿಕ್ ಮನ್ಸೂರ್ ಉತ್ತರ ಪ್ರದೇಶದಿಂದ, ಹಾಗೆ ಮಧು ಚಂದಾಕರ್ ಪಶ್ಚಿಮ ಬಂಗಾಳದಿಂದ, ಹೀಗೆ ಬೇರೆ ಬೇರೆ ರಾಜ್ಯಗಳಿಂದ ಆಯ್ಕೆ ಮಾಡಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಘಟಕವನ್ನ ಸಂಪೂರ್ಣವಾಗಿ ಪುನರಚನೆ ಮಾಡಿದ್ದಾರೆ ನಿತಿನ್ ನಬೀನ್. ಒಟ್ಟು 13 ಉಪಾಧ್ಯಕ್ಷರನ್ನಾಗಿ ಘೋಷಣೆ ಮಾಡಲಾಗಿದೆ. 13 ಜನ ಉಪಾಧ್ಯಕ್ಷರಾಗಿ ಘೋಷಣೆಯಾಗಿದ್ದಾರೆ. ಅದರಲ್ಲಿ ಒಬ್ಬರು ಕರ್ನಾಟಕದವರು ಪ್ರೊಫೆಸರ್ ಎಸ್ ನಾಗರಾಜ್ ಅವರು. ಅದನ್ನು ಸೇರಿದಂತೆ ಪಂಜಾಬ್, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ, ಗುಜರಾತ್ ಇಲ್ಲೆಲ್ಲರಿಂದ ಕೂಡ ಒಬ್ಬೊಬ್ಬರನ್ನ ಆಯ್ಕೆ ಮಾಡಲಾಗಿದೆ. ಉತ್ತರ ಪ್ರದೇಶದಿಂದ 2 ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಲಾಗಿದೆ. ಹಾಗೆ ಆಂಧ್ರ ಪ್ರದೇಶದಿಂದ ಒಬ್ಬರನ್ನ ಆಯ್ಕೆ ಮಾಡಿದ್ದಾರೆ. ಒಡಿಶಾದಿಂದ ಒಬ್ಬರು, ದೆಹಲಿಯಿಂದ ರಾಮ್ ಮಾಧವ್ ಅಂತ, ಉತ್ತರಾಖಂಡದಿಂದ ತೀರತ್ ಸಿಂಗ್ ರಾವತ್ ಅಂತ, ಹಾಗೆ ರಾಜಸ್ಥಾನದಿಂದ ವಸುಂಧರಾ ರಾಜೆ ಅಂತ 2-3 ಜನ ನಾವು ಮಹಿಳೆಯರನ್ನೇ ನೋಡ್ತಾ ಇದ್ವಿ ಉಪಾಧ್ಯಕ್ಷ ಸ್ಥಾನದಲ್ಲಿ. ಹಾಗೆ ಡಾಕ್ಟರ್ ಭಾರತಿ ಪ್ರವೀಣ್ ಪವಾರ್ ಮಹಾರಾಷ್ಟ್ರದಿಂದ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಪ್ರತಿನಿಧಿ ಕಿರಣ್ ಹನಿಯಡ್ಕ ಇದೆಲ್ಲದಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿಯನ್ನ ಕೊಡ್ತಾರೆ. ಕಿರಣ್ ಹನಿಯಡ್ಕ, ಒಬ್ರು ಕರ್ನಾಟಕದವರು, ಅದರ ಜೊತೆಗೆ 13 ಜನರು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ. ಇದರ ಹಿಂದಿನ ಲೆಕ್ಕಾಚಾರಗಳು ಇನ್ ಡೀಟೇಲ್ ಆಗಿ ಹೇಳೋದಾದ್ರೆ ಕಿರಣ್. ಚೈತ್ರ, ಪ್ರತಿ ಬಾರಿ ಕೂಡ ಹೊಸದಾಗಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ನೇಮಕವಾದಂತಹ ಸಂದರ್ಭದಲ್ಲಿ ತಮ್ಮ ಪದಾಧಿಕಾರಿಗಳಂದ್ರೆ ತಮ್ಮ ಘಟಕವನ್ನು ಅವರು ಅಥವಾ ತಮ್ಮ ತಂಡವನ್ನು ಅವರು ಪುನಾರಚನೆ ಮಾಡ್ತಾರೆ. ಇದು ನಡೆದುಕೊಂಡು ಬಂದಿರುವಂತಹ ಪದ್ಧತಿ. ಹೀಗಾಗಿ ನಿತಿನ್ ನಬೀನ್ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಬಳಿಕ ಈಗ ತಮ್ಮ ತಂಡವನ್ನು ಪುನಾರಚನೆ ಮಾಡಿದ್ದಾರೆ. ಈಗ ಹಳೆಯ ತಂಡದಲ್ಲಿ ಅಂದ್ರೆ ಜೆ ಪಿ ನಡ್ಡಾ ಅವರು ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಇದ್ದಂತಹ ತಂಡದಲ್ಲಿ ಇದ್ದಂಥವ್ರನ್ನ ಬಹುತೇಕರನ್ನ ಅವರೀಗ ಕೈ ಬಿಟ್ಟಿರು ಅಂದ್ರೆ ಅವರ ಅವಧಿ ಆ ಹಂತಕ್ಕೆ ಮುಕ್ತಾಯಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಅವರ ಅವಧಿ ಮುಕ್ತಾಯವಾದಂತಹ ಕಾರಣಕ್ಕಾಗಿ ಆ ಸ್ಥಾನಗಳಿಗೆ ಹೊಸಬರ ನೇಮಕ ಆಗಿದೆ. ಈ ಹೊಸ ತಂಡದಲ್ಲಿ ನಿತಿನ್ ನಬೀನ್ ಅವರ ಹೊಸದಲ್ಲಿ ಕರ್ನಾಟಕ ರಾಜ್ಯದಿಂದ ಪ್ರೊಫೆಸರ್ ಎಂ ನಾಗರಾಜ್ ರಾಜ್ಯಸಭಾ ಸದಸ್ಯರು ಅವರಿಗೆ ಮಾತ್ರ ಇಲ್ಲಿ ಅವಕಾಶ ಸಿಕ್ಕಿದೆ. ರಾಜ್ಯಸಭಾ ಸದಸ್ಯರಾಗಿರುವಂತಹ ಅವರನ್ನ ಬಿಜೆಪಿಯ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ. 13 ರಾಷ್ಟ್ರೀಯ ಉಪಾಧ್ಯಕ್ಷರ ಪೈಕಿ ಪ್ರೊಫೆಸರ್ ಎಂ ನಾಗರಾಜ್ ಅವರು ಕೂಡ ಒಬ್ಬರಾಗಿದ್ದಾರೆ. ಇನ್ನುಳಿದಂತೆ ಹೊಸದಾಗಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳನ್ನು ನೇಮಕ ಮಾಡಿರುವಂಥದ್ದು. ಈ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಲ್ಲಿ ಗಮನಾರ್ಹವಾದಂತಹ ಹೆಸರುಗಳಿರುವಂಥದ್ದು ವಿನೋದ್ ತಾವಡೆ, ಸ್ಮೃತಿ ಇರಾನಿ, ಈ ರೀತಿಯಾಗಿ ಕೆಲವೊಂದಷ್ಟು ಪ್ರಮುಖರನ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕವನ್ನ ಮಾಡಲಾಗಿದೆ. ಇನ್ನು ರಾಮ್ ಮಾಧವ್ ಅವರನ್ನ ರಾಷ್ಟ್ರೀಯ ಉಪಾಧ್ಯಕ್ಷನಾಗಿ ಮಾಡಿರುವಂಥದ್ದು ಮತ್ತು ಡಾಕ್ಟರ್ ಸತೀಶ್ ಪೂನಿಯಾ ಅವರನ್ನ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ನೇಮಕ ಮಾಡಲಾಗಿದೆ. ಇಲ್ಲಿ ಈ 2 ವಿಚಾರಗಳು ಯಾಕೆ ಕರ್ನಾಟಕದ ಪಾಲಿಗೆ ಮಹತ್ವದ್ದು ಅನ್ನುವಂಥದ್ದಾದ್ರೆ, ರಾಮ್ ಮಾಧವ್ ಅವರು ಬಿಜೆಪಿಯ ಚುನಾವಣಾ ಉಸ್ತುವಾರಿಯಾಗಿ ಕಾರ್ಯನಿರ್ವಹಣೆಯನ್ನು ಮಾಡ್ತಿದ್ದಾರೆ. ಡಾಕ್ಟರ್ ಸತೀಶ್ ಪೂನಿಯಾ ಅವರು ಬಿಜೆಪಿ ಸಹ ಉಸ್ತುವಾರಿಯಾಗಿ ಕೂಡ ಕೆಲಸವನ್ನ ಮಾಡ್ತಿದ್ದಾರೆ. ಹೀಗಾಗಿ ಅವರ ಒಂದು ನೇಮಕಾತಿ ಇಲ್ಲೊಂದಷ್ಟು ಮಹತ್ವವನ್ನು ಕರ್ನಾಟಕದ ಪಾಲಿಗೆ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಇನ್ನು BL ಸಂತೋಷ್ ಅವರನ್ನ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಲ್ಲಿ ಮುಂದುವರಿಸಲಾಗಿದೆ. ಕರ್ನಾಟಕದ ಬಿಜೆಪಿಯ ಸಂಸದ ಮತ್ತು ರಾಷ್ಟ್ರೀಯ ಯುವ ಮೋರ್ಚಾ ಅಧ್ಯಕ್ಷರಾಗಿ
ಆಗಿದ್ದಂಥ ತೇಜಸ್ವಿ ಸೂರ್ಯ ಅವರ ಸ್ಥಾನಕ್ಕೆ ಡಾಕ್ಟರ್ ಹೇಮಂತ್ ಜೋಶಿ, ಗುಜರಾತ್ ಮೂಲದ ಹೇಮಂತ್ ಜೋಶಿ ಅವರನ್ನ ನೇಮಕವನ್ನ ಮಾಡಲಾಗಿದೆ. ಇನ್ನು ರಾಷ್ಟ್ರೀಯ ಖಜಾಂಚಿಯಾಗಿ ಪಿಯೂಷ್ ಗೋಯಲ್ ಅವರನ್ನ ನೇಮಕ ಮಾಡಿರುವಂಥದ್ದು. ಈ ರೀತಿಯಾಗಿ ತಮ್ಮ ತಂಡವನ್ನ ನಿತಿನ್ ಬೆನ್ನೂರ್ ಪುನರ್ರಚನೆ ಮಾಡಿದ್ದಾರೆ. ಸುಮಾರು 7ರಷ್ಟು ಪ್ರಧಾನ ಕಾರ್ಯದರ್ಶಿಗಳನ್ನ, 13ರಷ್ಟು ರಾಷ್ಟ್ರೀಯ ಉಪಾಧ್ಯಕ್ಷ ನೇಮಕ ಮಾಡಿರುವಂಥದ್ದು. ವಿವಿಧ ಮೋರ್ಚಾಗಳಿಗೂ ಕೂಡ ಇಲ್ಲಿ ಅವಕಾಶಗಳನ್ನ ನೀಡಲಾಗಿದೆ. ಅಂದ್ರೆ ಹೊಸ ಮುಖಗಳನ್ನ ಮೋರ್ಚಾಗಳಿಗೆ ಅಧ್ಯಕ್ಷನಾಗಿ ನೇಮಕವನ್ನ ಮಾಡಲಾಗಿದೆ. ಇಲ್ಲಿ ವಿಚಾರ ಏನಂದ್ರೆ ಹೊಸದಾಗಿ ತಂಡದ ರಚನೆ ಮಾಡಿರುವಂತಹ ಕಾರಣಕ್ಕಾಗಿ ಯಾರ್ಯಾರನ್ನ ಕೈ ಬಿಡಲಾಗಿದೆಯೋ ಅವರಿಗೆ ಕೇಂದ್ರ ಸಚಿವ ಸಂಪುಟದಲ್ಲಿ ಏನಾದರೂ ಅವಕಾಶ ಸಿಗಬಹುದಾ ಅನ್ನುವಂಥ ಒಂದು ನಿರೀಕ್ಷೆ ಮತ್ತು ಕರ್ನಾಟಕದ ಪಾಲಿಗೆ ಕೂಡ ಈ ರಾಷ್ಟ್ರೀಯ ತಂಡದ ಪುನರ್ರಚನೆ ಒಂದಷ್ಟು ನಿರೀಕ್ಷೆಗಳನ್ನು ಹುಟ್ಟಿಸಿತ್ತು. ಒಂದು ವೇಳೆ ಕರ್ನಾಟಕದಲ್ಲಿ ಏನಾದರೂ ಬದಲಾವಣೆಗಳಾಗುವಂಥ ಸಂದರ್ಭಗಳಿದ್ರೆ ಇಲ್ಲೂ ಕೂಡ ಯಾರಿಗಾದರೂ ರಾಷ್ಟ್ರೀಯ ತಂಡದಲ್ಲಿ ಒಂದಷ್ಟು ಅವಕಾಶಗಳು ಸಿಗಬಹುದೆನ್ನುವಂಥ ನಿರೀಕ್ಷೆಗಳಿತ್ತು. ಆದರೆ ಪ್ರೊಫೆಸರ್ ಎಂ ನಾಗರಾಜ್ ಅವರನ್ನ ಹೊರತುಪಡಿಸಿದ ಉಳಿದಂತೆ ಯಾರಿಗೂ ಕೂಡ ರಾಷ್ಟ್ರೀಯ ತಂಡದಲ್ಲಿ ಕರ್ನಾಟಕದಿಂದ ಅವಕಾಶ ಸಿಕ್ಕಿಲ್ಲ. ಹಾಗಾಗಿ ಕರ್ನಾಟಕ ರಾಜ್ಯ ಘಟಕದಲ್ಲಿ ಆಗಬಹುದಂತ ಬದಲಾವಣೆಗಳೇನೇನು ಅನ್ನುವಂಥದ್ರ ಬಗ್ಗೆ ಈಗಿನ ಕುತೂಹಲ ಇನ್ನೂ ಕೂಡ ಮುಂದುವರೆದಿದೆ ಸದ್ಯಕ್ಕೆ. ಚೈತ್ರ, ಥ್ಯಾಂಕ್ ಯು ಕಿರಣ್ ಮಾಹಿತಿಗಾಗಿ.